ಚೀನಾದಲ್ಲಿ ಕೆಲಸ ಮಾಡುವ ಅಮೆರಿಕದ ಸರ್ಕಾರಿ ನೌಕರರು ಅಲ್ಲಿನವರೊಂದಿಗೆ ದೇಹ ಸಂಬಂಧ ಹೊಂದಬಾರದು ಎಂದು ಯುಎಸ್ಎಯ ಟ್ರಂಪ್ ಸರ್ಕಾರವು ಎಚ್ಚರಿಕೆ ನೀಡಿದೆ. ಚೀನಾದಲ್ಲಿ ಕೆಲಸ ಮಾಡುವ ಅಮೆರಿಕ ಸಂಯುಕ್ತ ಸಂಸ್ಥಾನದ ಸರ್ಕಾರಿ ನೌಕರರು ಅಲ್ಲಿನ ಯಾರೊಂದಿಗೂ ಲೈಂಗಿಕ ಸಂಪರ್ಕ ಹೊಂದದಂತೆ ಯುಎಸ್ಎ ಡೊನಾಲ್ಡ್ ಟ್ರಂಪ್ ಸರ್ಕಾರವು ಸುತ್ತೋಲೆ ಹೊರಡಿಸಿದೆ. ಚೀನಾದಲ್ಲಿ ಅಮೆರಿಕದ ರಾಯಭಾರಿಯಾಗಿದ್ದ ನಿಕೋಲಸ್ ಬರ್ನ್ಸ್ ಅವರು ಜನವರಿಯಲ್ಲಿ ಅಲ್ಲಿಂದ ಹಿಂತಿರುಗುವಾಗಲೇ ಭದ್ರತಾ ತಪಾಸಣೆಯನ್ನು ಆರಂಭಿಸಲಾಗಿತ್ತು. ಚೀನಾದ ಬೀಜಿಂಗ್, ಗುವಾಂಗ್ಝೌ, ಶಾಂಘೈ, ಶೆನ್ಯಾಂಗ್, ವುಹಾನ್, ಹಾಂಗ್ಕಾಂಗ್ಗಳಲ್ಲಿ ಯುಎಸ್ಎಯ ರಾಯಭಾರಿ ಕಚೇರಿಗಳಿವೆ. ಇಲ್ಲಿ ಕೆಲಸ ಮಾಡುವ ಎಲ್ಲ ಅಮೆರಿಕನ್ನರಿಗೂ ಈ ಎಚ್ಚರಿಕೆ ನೀಡಲಾಗಿದೆ. ವ್ಯಾಪಾರ, ತಂತ್ರಜ್ಞಾನ ಹಾಗೂ ಜಾಗತಿಕ ಪ್ರಭಾವ ಬೀರುವಿಕೆ ಸಂಬಂಧ ಯುಎಸ್ಎ ಹಾಗೂ ಚೀನಾ ನಡುವೆ ಪೈಪೋಟಿ ಇದೆ. ಸೋವಿಯತ್ ಯೂನಿಯನ್ ಇದ್ದಾಗ ಯುಎಸ್ಎ ರಾಯಭಾರಿ ಸಿಬ್ಬಂದಿಗೆ ಇಂಥ ಕಟ್ಟುನಿಟ್ಟಿತ್ತು. ಆದರೆ ಸೋವಿಯತ್ ರಷ್ಯಾ ಒಡೆದು ರಷ್ಯಾ ಮಾತ್ರ ಉಳಿದ ಮೇಲೆ ಆ ನಿಯಮ ಸಡಿಲಿಸಲಾಗಿತ್ತು.